ಬೇರೆ ಬೇರೆ ನಾಯಕರುಗಳು ಕೂಡ ಮಾತಾಡಿದ್ದಾರೆ. ಯಾಕಂದರೆ ಡಾಕ್ಟರ್ ರಂಗನಾಥ್ ಆರಂಭದಿಂದಲೂ ಕೂಡ ಡಿ ಕೆ ಪರವಾಗಿ ಮಾತಾಡ್ತಾ ಇದ್ದಾರೆ. ಬೇರೆ ಬೇರೆ ನಾಯಕರುಗಳು ಏನೇನು ಹೇಳ್ತಾರೆ. ಮಹದೇವಪ್ಪ ಯಾವಾಗಲೂ ಕೂಡ ಸಿದ್ದರಾಮಯ್ಯ ಪರವಾಗಿ ಮಾತಾಡ್ತಾರೆ. ಸಿದ್ದರಾಮಯ್ಯ CM ಆಗೇ ಮುಂದುವರಿತಾರೆ. HC ಮಹದೇವಪ್ಪ ಮತ್ತೆ ತಮ್ಮ ಮಾತನ್ನು ಪುನರುಚ್ಚಾರ ಮಾಡಿದ್ದಾರೆ. ಇನ್ನು ಶಾಸಕರು ಬಾಯಿ ಮುಚ್ಕೊಂಡಿರಬೇಕು, ಸುಮ್ಮನಿರಿ. ಈಶ್ವರ್ ಖಂಡ್ರೆ ಹೇಳಿರುವಂಥ ಮಾತಿದು. ಬಾಯಿ ಮುಚ್ಕೊಂಡಿರಿ, ತುಟಿಕ್ ಬಿಟಿಕ್ ಅನ್ಬೇಡಿ, ಹೈಕಮಾಂಡ್ ಸೂಚನೆಯನ್ನು ಪಾಲಿಸಬೇಕು ಅಂದರೆ. ಇನ್ನು ನನಗೂ ಕೂಡ DK ಉನ್ನತ ಸ್ಥಾನಕ್ಕೆ ಹೋಗಬೇಕು ಅನ್ನುವಂಥ ಅಭಿಪ್ರಾಯ ಇದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಡಾಕ್ಟರ್ ರಂಗನಾಥ್. ಹಾಗಾದರೆ ಕಾಂಗ್ರೆಸ್ನ ನಾಯಕರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಈಗ ಏನು ಮಾಡಬೇಕು ಅಂತ ತೀರ್ಮಾನ ಮಾಡೋದು ನಮ್ಮ ಪಕ್ಷದ ಹೈಕಮಾಂಡು, ಕಾಂಗ್ರೆಸ್ ಹೈಕಮಾಂಡು. ಅವರು ಹೊರತುಪಡಿಸಿ ಇನ್ಯಾರಿಗೂ ತೀರ್ಮಾನ ಮಾಡೋ ಅಧಿಕಾರ ಇಲ್ಲ. ಈಗ ಆಲ್ರೆಡಿ ಶಾಸಕರ ಅಭಿಪ್ರಾಯ ಪಡೆದೇ ಹೈಕಮಾಂಡು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಅವರು ಮುಖ್ಯಮಂತ್ರಿಯಾಗಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. 2 ವರ್ಷ ತುಂಬಿದೆ, ಇನ್ನೂ 3 ವರ್ಷ ಇದೆ. ಕಾಂಗ್ರೆಸ್ ಸರ್ಕಾರ ಉಳಿದ 5 ವರ್ಷಕ್ಕೆ ಅಧಿಕಾರದಲ್ಲಿ ಇರುತ್ತೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. 2028ಕ್ಕೂ ಕಾಂಗ್ರೆಸ್ ಸರ್ಕಾರ ಬರುತ್ತೆ, ಆವಾಗಲೂ ಒಳ್ಳೆ ಕೆಲಸ ಮಾಡ್ತಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ ಶಾಸಕರೇ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ಹೈಕಮಾಂಡು ಮುದ್ರೆ ಒತ್ತಿದೆ. ಈಗ ಆ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ಅದು ಮುಂದುವರಿತಾರೆ. ಕಾಂಗ್ರೆಸ್ ಪಕ್ಷ ಬಲವಾಗಿದೆ, ಒಗ್ಗಟ್ಟಾಗಿದೆ, ಸರ್ಕಾರ ಸದೃಢವಾಗಿದೆ. ಉಳಿದ 3 ವರ್ಷನ ಪೂರೈಸಿ ಸಿದ್ದರಾಮಯ್ಯನವರ ಒಂದು ಮುಖ್ಯಮಂತ್ರಿತ್ವದಲ್ಲಿ ಮತ್ತೆ ಸರ್ಕಾರ ಬರ್ತದೆ 2028ಕ್ಕೆ. ಯಾವುದೇ ಪ್ರಶ್ನೆ ಬರೋದಿಲ್ಲ. ಭಾಳ ಬಂಡೆಯಂತೆ ಸರ್ಕಾರ ಭದ್ರವಾಗಿದೆ, ಗಟ್ಟಿಯಾಗಿದೆ ಅಂತ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಗೆ ಹೇಳಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ರಾಜ್ಯದ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮ ಮಾಡ್ತಾ ಇದ್ದೇವೆ. ಮತ್ತೆ 2028ಗೆ ಕಾಂಗ್ರೆಸ್ ಸರ್ಕಾರ ಬರ್ತದೆ. ಇವತ್ತು ಸಂಘಟನೆ ಬಲವರ್ಧನೆ ಮಾಡಲಿಕ್ಕೆ ಮಾಡ್ತಾ ಇದ್ದೇವೆ, ಅಭಿವೃದ್ಧಿ ಮಾಡ್ತಾ ಇದ್ದೇವೆ, ಮುಂದುವರ್ಸ್ಕೊಂಡು ಹೋಗ್ತೀವಿ. ಹೈಕಮಾಂಡವ್ರು ಹೇಳಿದ್ದಾರೆ, ಯಾವ ಶಾಸಕರು ಏನು ಹೇಳಿಕೆ ಕೊಡಬಾರ್ದು, ಬಾಯಿ ಮುಚ್ಕೊಂಡಿರಬೇಕು, ತುಟಿ ಪಿಟಕ್ ಅನ್ನಬಾರ್ದು ಅನ್ನುವಂಥ ಮಾತನ್ನು ಹೈಕಮಾಂಡದವ್ರು ಹೇಳಿದ್ದಾರೆ. ಅದನ್ನು ಪಾಲನೆ ಮಾಡಬೇಕು. ಪಾಲನೆ ಮಾಡದೇ ಇದ್ದರೆ ಮುಂದಿನ ಕ್ರಮ ಹೈಕಮಾಂಡದವ್ರು ತಗೊಳ್ತಾರೆ. ಆಫ್ಕೋರ್ಸ್ ನನಗೆ ಆಸೆ ಇದೆ, ಅದನ್ನೆಲ್ಲ ನಾನು ನಿಮ್ಮ ಮುಂದೆ ಮೀಡಿಯಾ ಮುಂದೆ ಹೇಳಲಿಕ್ಕೆ ನಾನು ತಯಾರಿಲ್ಲ. ನಾನು ಪುನಃ ನಾಳೆ ನೋಟಿಸ್ ತಗೋಬೇಕಾಗತ್ತೆ, ನಾನು ತಯಾರಿಲ್ಲ. ಅದನ್ನು ಹೌದು, ಸುರ್ಜಿವಾಲಾ ಸಾಹೇಬ್ರ ಮುಂದೆ ನನ್ನಲ್ಲಿ ವೈಯಕ್ತಿಕವಾಗಿರೋಂಥ ಆಸೆ, ಗ್ರೌಂಡ್ ರಿಯಾಲಿಟಿ, ತಳ ಹಂತದಲ್ಲಿ ಕಾರ್ಯಕರ್ತರುಗಳ ಏನು ಅವರ ಆಸೆಗಳನ್ನು ಮತ್ತು ಸರ್ಕಾರ ಯಾವ ರೀತಿ ಮುಂದೆ ಹೋಗಬೇಕು ಅನ್ನೋದನ್ನು ನನ್ನ ಕಾರ್ಯಕರ್ತರುಗಳು ಹೇಳ್ಕೊಟ್ಟಿದ್ದಂಥ ಕೆಲವು ಹಿರೀಕರ ಮಾತುಗಳು ಅವನ್ನೆಲ್ಲ ತಲುಪಿಸ್ಬೇಕು ಅಂತ ನಾನು ಕಾಯ್ತಾ ಇದ್ದೇನೆ.